ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ, ನನ್ನ ತಮ್ಮನ ಕೆಲ್ಸಕ್ಕೆ ಬಿಟ್ಟು ಗಾಡೀಲಿ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಈ ಕಡೆ. ಹಿಂಗೆ ಬನ್ನಿ, ಪೆಟ್ರೋಲ್ ಹಾಕ್ಸ್ಕೊಂಡು ನಿನ್ನೆ ಅರ್ನಿಂಗ್ಸ್ ಆಗಿರೋದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ. ಇವಾಗ ಹೋಗ್ಬಿಟ್ಟು ಎಷ್ಟಾಗಿದೆ ಅಂತ ಹೇಳ್ತೀನಿ ಮನೆಗೆ ಹೋಗಿ. ಗಾಡಿ ಸೌಂಡು ಮೈಕ್ ಬೇರೆ ತೊಗೊಂಬಂದಿಲ್ಲ, ಅದಕ್ಕೆ ಮನೆಗೆ ಹೋಗಿ ಎಲ್ಲ ಔಟ್ ಮಾಡಿ ಎಲ್ಲ ಅಲ್ಲೇ ಹೇಳ್ತೀನಿ. ಇವಾಗ ಇದು ಪೆಟ್ರೋಲ್ ಹಾಕ್ಸ್ಕೊಂಡು ಮನೆ ಕಡೆ ಹೋಗೋಣ. ಗೈಸ್, ನಿನ್ನೆ ಟೋಟಲ್ ಅರ್ನಿಂಗ್ ಬಂದು 750 ಆಯಿತು. ಅಂದರೆ 4.5 ಅವರಲ್ಲಿ ಆರಾಮಾಗಿ ಒಂದು 800 ಆದರೂ ಮಾಡ್ಬೋದು. ಅಂದರೆ ಕಮ್ಮಿ ಅಂದರೆ 800. ಕರೆಕ್ಟಾಗಿ ಮಾಡ್ತೀನಿ ಅಂದರೆ ಒಂದು 1000 ರೂಪೀಸ್ ಮೇಲೆ ಆಗುತ್ತೆ ಆರಾಮಾಗಿ ಅಲ್ವಾ. 4 ಅವರಲ್ಲಿ ಆರಾಮಾಗಿ ದುಡ್ಕೊಂಡು 1000 ರೂಪಾಯಿ ದುಡಿಬೋದ, ಟೆನ್ಷನ್ ಇರಲ್ಲ. ಬನ್ನಿ ಇವಾಗ ಮತ್ತೆ ಅದಕ್ಕೆ ಹೋಗಿ ಐಟಮ್ ತೊಗೊಂಬರೋಣ. ಅದಕ್ಕೆ ಹೋಗಿ ಬಟಾಣಿ ತರಬೇಕು. ಬಟಾಣಿ ತೊಗೊಂಬಂದು ಇವಾಗಲೇ ನೆನೆಸಿದ್ರೆ ಮಧ್ಯಾಹ್ನಕ್ಕೆ ಬೇಗ ಬೇಯೋಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇಗ ಬೇಯಿಸೋಕ್ಕಾಗಲ್ಲ. ಅದಕ್ಕೇನೆ ಹೋಗಿ ಬಟಾಣಿ ತೊಗೊಂಬಂದು ಮನೇಲಿ ನೆನೆಸಿ ಇವಾಗಲೇ ಇಟ್ಬಿಡೋಣ. ಒಂದೊಂದು ಕಡೆ ಬಟಾಣಿ 60 ರೂಪಾಯಿ ತೊಗೊತಾರೆ ಅರ್ಧ kg. ಒಂದೊಂದು ಕಡೆ 40 ರೂಪಾಯಿ ತೊಗೊತಾರೆ. 40 ರೂಪಾಯಿ ತೊಗೊಂಡ್ರೆ ಪರವಾಗಿಲ್ಲ, 60 ರೂಪಾಯಿ ಜಾಸ್ತಿನೇ ಆಯಿತು. ಎಲ್ಲ ಕಡೆ ಎಲ್ಲ ರೇಟು, ಏನು ತಗೊಂಡ್ರು ರೇಟು. ನಾವು ಮನೆಗೆ ಹೋಗ್ಬಿಟ್ಟು ಬಟಾಣಿ ನೆನೆಸಿ ಮುಂದಿನ ಕೆಲಸ ನೋಡೋಣ. ಈ ಹಾಸ್ಪಿಟ್ಲ್ ನೋಡ್ತಿದ್ದೀರಲ್ಲ ಮೇಲೆ, ಡೆಂಟಲ್ಲು ಪ್ಲೇಸು ಎಲ್ಲದಕ್ಕೂ ನೋಡ್ತಾರೆ. ಆದರೆ ಇವತ್ತಿನ ತನಕ ಕರೆಕ್ಟಾಗಿ ಪೇಷಂಟ್ ಬಂದಿದ್ದೇ ನೋಡಿಲ್ಲ. ಯಾವಾಗ ನೋಡಿದ್ರು ಖಾಲಿ ಹೊಡಿತಾ ಇತ್ತು. ಕ್ಲೋಸೇ ಮಾಡ್ಕೊಂಡು ಹೋಗ್ಬಿಟ್ರಿ. ಇವಾಗ ಏನು ಮುಟ್ಟಿದ್ರೆ 500 ರೂಪಾಯಿ ಅಂತ ಹೇಳಿದ್ರೆ ಯಾರು ಬಂದು ತೋರಿಸ್ಕೊಂತಾರೆ ಅಲ್ಲ. ಪಬ್ಲಿಕ್ಕಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ ಅವಾಗೆಲ್ಲ ಯಾರು ನೋಡ್ತಾರೆ ಅಂತಲೇ ಎತ್ತಿಟ್ಬಿಟ್ಟು ಹೋಗ್ಬಿಡ್ತೀನಿ. ಆದರೆ ಹೆಂಗೆ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಕ್ಯಾಮ್ರಾ ಬಿಟ್ಟು ಬೇರೆ ಏನು ನೋಡಲೇಬಾರ್ದು. ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರೇನೆ ಕರೆಕ್ಟು. ಯಾರನ್ನಾರು ನೋಡ್ಬಿಟ್ಟು ಹಂಗೆ ಜೋಬಲ್ಲಿ ಎತ್ತಿಟ್ಕೊಂಡ್ಬಿಡ್ತೀವಿ, ಮಾತಾಡೋಕ್ಕೆ ಇದಾಗಲ್ಲ. ಯಾಕೆ ಪಬ್ಲಿಕ್ಕಲ್ಲೇ ಕ್ಯಾಮ್ರಾ ನೋಡ್ಕೊಂಡೇ ಮಾತಾಡಬೇಕು, ನೆಲ ನೋಡ್ತಾ ಇರಬೇಕು, ಕ್ಯಾಮ್ರಾ ನೋಡ್ತಾ ಇರಬೇಕು. ಮುಂದೆ ರೋಡ್ ನೋಡ್ಕೊಂಡು ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕು, ಯಾರೇನಾದರೂ ಅಂದ್ಕೊಂಡ್ವಿ ಅಂತ. ಅದಕ್ಕೆ ಒಂದ್ಸಲಿ ಹಿಂಗೆ ನಡ್ಕೊಂಡು ಹೋಗ್ತಾ ವಿಡಿಯೋ ಮಾಡಬೇಕು. ಕ್ಲಿಯರಾಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದಪ್ಪ ಅಂತ. ಇಲ್ಲ ಅಂತ ಹೇಳಿದ್ರೆ ಮಾತಾಡೋಕ್ಕೆ ಹೋಗಲ್ಲ, ಬಿಡೋಕ್ಕೆ ಹೋಗಲ್ಲ. ಇವಾಗ ಮಾತಾಡೋಣ ಅವಾಗ ಮಾತಾಡೋಣ ಅಂದ್ಕೊಂಡು ಮಾತಾಡ್ದಿರಂಗೆ ಆಗ್ಬಿಡುತ್ತೆ ಲಾಸ್ಟ್ಗೆ. ಆಗಲೇ ಒಂದು 6 ತಿಂಗಳು ತಳ್ಳಿಬಿಟ್ಟಿದ್ದೀನಿ ಮಾತಾಡ್ದೆ. ಇವಾಗಲೂ ಹಂಗೆ ಮಾತಾಡ್ದೇನು ಕೂತ್ಕೊಂಡಿದ್ಬಿಟ್ರೆ ಅಷ್ಟೇ, ಮತ್ತೆ ಇನ್ನೊಂದು 6 ತಿಂಗಳು ಮುಂದಕ್ಕೆ ಹೋಗ್ಬಿಡುತ್ತೆ. ಇಲ್ಲಿ ಈ ರೋಡಲ್ಲಿ, ಇದು ಹೊಸ ರೋಡಿಂದ ದೊಡ್ಡಮಂಗ್ಲ ಉಸ್ಕೂರು ಹೋಗೋ ರೋಡು, ಇಲ್ಲಿ BBMP ಒಂದಿದೆ, ಅಂದರೆ ಕಸದ್ದು. ಇಲ್ಲಿ ನಮಗೇನೆ ರೋಡಲ್ಲಿ ಓಡಾಡಬೇಕಾದ್ರೆ ಈ ಸ್ಮೆಲ್ಲು ಹೆಂಗೆ ಹೊಡಿಯುತ್ತೆ ಅಂತೇಳಿ, ರೋಡಲ್ಲಿ ಆ ಕಡೆನೂ ಒಂದು 200 ಮೀಟ್ರ್ 300 ಮೀಟ್ರ್ ಮುಂಚೆಯಿಂದನೇ ಸ್ಮೆಲ್ ಸ್ಟಾರ್ಟ್ ಆಗೋಗುತ್ತೆ. ಆದರೆ ಈ BBMP ಮುಂದೆನೇ ಮನೆಗಳು ಮಾಡ್ಕೊಂಡಿದ್ದಾರೆ, ಅವರೆಲ್ಲ ಅದೆಲ್ಲ ಸ್ಮೆಲ್ ತಡ್ಕೊಂಡು ಅದು ಹೆಂಗೆ ತಾನೇ ಇರ್ತಾರೋ ಗೊತ್ತಿಲ್ಲಪ್ಪ. ನಮ್ಗೆ ಒಂದ್ಸಲಿ ಪಾಸ್ ಆಯಿತು ಅಂತ ಹೇಳಿದ್ರೆ ರಪ್ ಅಂತ ಮೂಗು ಮುಚ್ಕೊಂಡು ಹೋಗ್ಬೇಕು ಅನ್ಸ್ಬಿಡುತ್ತೆ. ಅಂಥದ್ರಲ್ಲಿ ಇವರೆಲ್ಲ ಇಲ್ಲೇ ಮನೆ ಪಕ್ಕದಲ್ಲೇ ಮಾಡ್ಕೊಂಡಿರ್ತಾರೆ, ಮುಂದೆನೇ ಮಾಡ್ಕೊಂಡಿರ್ತಾರೆ. ಅದಕ್ಕೆ ತಾನೇ ಬದುಕ್ತಾ ಇರ್ತಾರಪ್ಪ. ಈ ರೋಡಲ್ಲಂತೂ ಈ ನೀಟ್ ಟ್ಯಾಂಕರ್ಸು ಇವೆಲ್ಲ ಓಡಾಡೋದಕ್ಕೆ ನಮ್ಮ 2 ವೀಲರ್ ಅವ್ರ ಕಣ್ಣೆಲ್ಲ ಹೋಗ್ಬಿಡ್ಬೇಕು. ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಹೆಂಗೆ ಯಾವ ಸಂದಿನಾದ್ರೂ ಧೂಳೋಗಿ ಹೋಗುತ್ತೆ. ಹೆಲ್ಮೆಟ್ ಹಾಕ್ಕೊಂಡಿಲ್ವಾ, ಕಣ್ಣು ಮೂಗು ಎಲ್ಲ ಕಡೆನೂ ದೂರಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡಸ್ಟ್ ಅಲರ್ಜಿ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಸೇರೋ ಪರಿಸ್ಥಿತಿ. ಅದೇನೋ ಗೊತ್ತಿಲ್ಲ ಗೈಸ್, ಈ
ಈ ಟ್ಯಾಂಕರ್ಗಳವ್ರು ಅದೇನಕ್ಕೆ ಹಿಂಗಿದ್ರೆ ರಾಶಾಗಿ ಓಡಿಸ್ತಾರೋ, ಈ ಸ್ಕೂಲ್ ವ್ಯಾನು, ಟ್ಯಾಂಕರು, ಈ BMTC ಬಸ್ಸು ಇವ್ರದೆಲ್ಲ ಇದೇ ಕತೆನೆ. ಎಲ್ಲವನ್ನು ಬಿರಿ ಓಡಿಸ್ತು ಸಾಕತೇನೆ. ಯಾವನೊಬ್ಬನಂತೂ ಕರೆಕ್ಟಾಗಿ ಓಡಿಸಲ್ಲ. ಯಾವನಾದ್ರೂ ನೋಡ್ರಿ ತುಳಿತಾ ಇರ್ತಾನೆ. ಖಾಲಿ ರೋಡ್ ಸಿಗ್ತಾ ಇನ್ನು ಕೇಳಂಗೆ ಇಲ್ಲ ನೋಡ್ರಿ. ಇಲ್ಲಿ ಕಸ, ಇಲ್ಲಿ ಪಕ್ಕದಲ್ಲೇ ಇಲ್ಲೇ BBMP ಮುಂದೆ ಕಾಣಿಸ್ತಾ ಇರ್ಬೇಕು ನೋಡಿ. ಇಲ್ಲಿ ಹೆಂಗ್ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ರೆ, ಬಾ ನಾರ್ಮಲ್ ಆಗಿ ಹೋಗ್ಬಿಟ್ರಿ ಅಂದ್ರೆ ಅಷ್ಟೇನೆ. ಮೂಗ್ ಮುಚ್ಕೊಂಡೆ ಹತ್ತಿ ಇಟ್ಕೊಂಡು ಹೋಗ್ಬಿಡ್ಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಇಲ್ಲಿ ಇವಾಗ ನಾನು ಬಂದಾಗ್ಲೇ ಒಂದು 300 ಮೀಟ್ರ್ ಮುಂದೆ, 300 ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿದ್ದೀನಿ. ಅರ್ಧ ಕಿಲೋಮೀಟರ್ ಮುಂದೆ ಬಂದ್ರು ಇನ್ನೂ ಸ್ಮೆಲ್ ಹೋಗ್ಬಿಡಿತಾ ಇದೆ. ಇಲ್ಲಿ ಯಾವಾಗ್ಲೂ ಇರೋದು, ನಾವು ಹಿಂಗ್ ಹೋಗ್ತಾ ಇರ್ಬೇಕಾದ್ರೆ ಸ್ಮೆಲ್ ಬರುತ್ತೆ ಅಂದ್ರೆ ಯಾವಾಗ್ಲೂ ಇರೋರ್ಗೆ ಎಷ್ಟು ಹಿಂಗ್ ಯಾವ ರೇಂಜಲ್ಲಿ ಸ್ಮೆಲ್ ಬರುತ್ತೆ ಅಂತ. ಈ ನಮ್ಮೂರಲ್ಲಿ ಲಾಸ್ಟ್ ಹಿಂದಿನ ವರ್ಷ ಬಿಟ್ಟು ಅದಕ್ಕೆ ಮುಂಚೆ ವರ್ಷ ಒಂದು ತೇರು ಬಿದ್ದಿತ್ತು. ಇಲ್ಲೇ ಇದು ಕಾಣಿಸ್ತಿದ್ಯಲ್ವಾ, ಇಲ್ಲೇನೆ ಬಿದ್ದಿದ್ದು. ಇಲ್ಲಿ ಬಿದ್ದು ಯಾವ್ದೋ 2-3 ಕಾರ್ ಡ್ಯಾಮೇಜ್ ಆಗಿ ಒಂದು 10 ಜನಕ್ಕೆಲ್ಲ ಏನೋ ಇಂಜುರಿ ಎಲ್ಲ ಆಗಿ ಒಳ್ಳೆ ಸೀನ್ ಆಗಿತ್ತು. ಅದ್ರಲ್ಲೇ ಒಂದು ಹುಡುಗಿ ಮತ್ತೆ ಒಂದು ಹುಡುಗ ಏನೋ ಸತ್ತಿದ್ದು ಅನ್ಕೊಂತೀನಿ. ಒಂಥರ ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಹೋಗೋದು. ಆದ್ರೆ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕು. ಸುಮ್ನೆ ಅವ್ರು ನೋಡ್ತಾರೆ ಅಂತ ಡಿಸ್ಟ್ರಾಕ್ಟ್ ಆಗ್ಬಿಟ್ರೆ ಅಷ್ಟೇ ಕತೆ. ಹಂಗೆ ಮೊಬೈಲ್ ಜೋಬ್ ಒಳಗಡೆ ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರೋದೇ ಇಲ್ಲ. ಬ್ಲಾಗ್ ಮಾಡಬೇಕು, ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಈ ಸೋಷಿಯಲ್ ಆಂಗ್ಸೈಟಿಯಿಂದ ಯಾರು ಮಾಡೋದೇ ಇಲ್ಲ. ಯಾರಾದ್ರೂ ಏನಾದ್ರು ಅನ್ಕೊಂಡ್ಬಿಡ್ತಾರೆ. ನಾನು ಇದೇ ಸ್ಟೇಜಲ್ಲೇ ಇರೋದು, ಇನ್ನೂ ಇದೆ ಅದೇ ಸ್ಟೇಜಲ್ಲೇ ಇದ್ದೀನಿ. ಆದ್ರೂ ಯಾಕೆ ಬಿಡಬೇಕು? ನೋಡಿದವ್ರು ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅಲ್ವಾ. ಹಂಗೆ ಅನ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನಮ್ಮ ಏರಿಯಾದಲ್ಲಿ ಸುತ್ತಮುತ್ತ ಎಲ್ಲ ಭಾರ ಆಗೋಯ್ತು. ಈ ಕಡೆ ಒಂದು ಬಾರು, ಈ ಕಡೆ ಹೋದ್ರೆ ಆ ಕಡೆ ಒಂದು ಬಾರು. ನಿಮ್ ಬಾರಿಗೆ ಬರಾನೇ ಇಲ್ಲ ನಮ್ಮ ಊರುಗಳ ಕಡೆ. ಬಾರು MRP ಕುಡಿಯೋರ್ಗೆ ಒಳ್ಳೆ ಇದು. ಇಲ್ಲೇ ಹೋಗ್ತಾರೆ, ತಗೊಂಡ್ಬರ್ತಾರೆ, ಕುಡಿತಾರೆ, ಹೋಗ್ತಾರೆ. ಸಾಕಾಗಿಲ್ವಾ ಇನ್ನೊಂದು ರೌಂಡ್, ಅದು ಸಾಕಾಗಿಲ್ಲ ಅಂದ್ರೆ ಇನ್ನೊಂದು ರೌಂಡ್. ಫಸ್ಟು ಈ ಜಾಗದಿಂದ ಬರ್ತಿತ್ತು. ಈ ಜಾಗ ಎಂಟ್ರಿ ತಗೊಂಡು ಆ ಕಡೆಯಿಂದ ಸುತ್ತಾಡ್ಕೊಂಡು ಮೇನ್ ರೋಡಿಗೆ ಇವಾಗ ಹೋಗ್ಬಿಟ್ಟು ತೋರಿಸ್ತೀನಿ. ಇದೊಂಥರ ಚೆನ್ನಾಗಿರೋ ರೋಡು, ಮರಗಳು ಇದು ಮಾಡಬಾರ್ದು ಅಷ್ಟೇ. ಇದೆಯಲ್ವಾ, ಆ ಕಡೆ ಒಂದು ಎಂಟ್ರಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಎಂಟ್ರಿ ಆಗ್ತಾ ಇದೆ. ಆ ಕಡೆಯಿಂದ ಎಂಟ್ರಿ ತಗೊಂಡು ಮತ್ತೆ ಇಲ್ಲಿ ಎಂಟ್ರಿ ಆಗಿ ಮುಂಚೆ ಈ ಕಡೆ ಹೋಗ್ತಿತ್ತು. ಇದೆಲ್ಲ ಶೆಡ್ ಎಲ್ಲ ಕಾಣಿಸ್ತಿದ್ದೆಲ್ಲ ಆ ಕಡೆಯಿಂದ ಬರ್ತಿದ್ದೆ ಮುಂಚೆ. ಈಗೆಲ್ಲ ರೋಡ್ಗೆ ಈ ರೋಡಲ್ಲಿ ಕ್ಲೀನಾಗಿ ಬಂತು ಅಂತ ಹೇಳಿದ್ರೆ ಇದೇ ರೋಡಲ್ಲಿ ಹೋಗಿ ದೇವಸ್ಥಾನ ಮುಂದೆ ಹೋಗಿ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಆಮೇಲೆ ತಗೊಂಡ್ಬಂದು ದೇವಸ್ಥಾನ ಹಿಂದೆ ನಿಲ್ಲಿಸ್ಬಿಡ್ತಾ ಇದ್ರು ನೋಡಿ. ಇಲ್ಲೇ ಟೆಂಟ್ ಎಲ್ಲ ಹಾಕಿದಾರಲ್ಲ ಆ ಜಾಗದಲ್ಲಿ ನಿಲ್ಲಿಸ್ತಾರೆ. ನಿಮ್ಮ ಮನೆಗೆ ಹೋಗಿ ಟಿಫನ್ ಮಾಡ್ಬೇಕು. ಇನ್ನು ಟಿಫನ್ ಕೂಡ ಮಾಡಿಲ್ಲ ನಾನು. ಟಿಫನ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ನಮ್ಮ ಮನೇಲಿ ಇವತ್ತು ಟಿಫನ್ ಏನಂತ ನೋಡೋಣ. ಟೊಮೆಟೊ ಬಾತು ಬ್ಲಿಂಕಿಟಿಂದ ಏನೋ ತರಿಸೋರೆ, ತಿನ್ನಕ್ಕಂತ ಏನೋ ತರಿಸಿರ್ತಾರೆ. ನಮ್ಮ ಮನೇಲಿ ಹೆಂಗೆ ಅಂತ ಹೇಳಿದ್ರೆ
ನಾನೇನು ತಿನ್ನಬಾರ್ದು ಅಂತ ಟೈಮಲ್ಲೇ ಇಂಥವೆಲ್ಲ ತರಿಸಿಟ್ಟಿರ್ತಾರೆ. ಇನ್ನ ಟೈಮಲ್ಲೆಲ್ಲ ತರಿಸಲ್ಲ ಇವೆಲ್ಲ. ಇನ್ನೇನಿಲ್ಲ, 2 ಮ್ಯಾಡ್ ಟಿಫನ್ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಬೆನ್ನೆಲ್ಲ ನೋವು ಸಾಕಾಗ್ಬಿಟ್ಟೆ. ಮೈಕ್ ಆನಲ್ಲಿ ಇದೆಯೋ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಆಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನೀನು ಬಟಾಣಿ ಎಲ್ಲ ಬೇಗ ಹಾಕಿದೆ. ಮನೇಲಿ ಕ್ಯಾರೆಟ್ ಖಾಲಿ ಆಗಿದೆ, ಕ್ಯಾರೆಟ್ ತೊಗೊಂಬರ್ಬೇಕು ಹೋಗಿ. ಇಲ್ಲೇ ಊರಲ್ಲೇ ಸಿಗುತ್ತೆ. ಹೋಗಿ ಕ್ಯಾರೆಟು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಬರ್ಬೇಕು. ನೀವು ಹೋಗಿ ತೊಗೊಂಬರೋಣ. ಇದು ಹೋಗ್ಬಿಡುತ್ತೆ ಬಟಾಣಿ. ಆಗ್ಲೇ ಹೊರಗಡೆ ಹೋಗಿದ್ದೆ, ಆಗ್ಲೇ ತರಬೇಕಾಗಿತ್ತು. ತಗೊಬೇಕು ಅಂದ್ರೆ ಇಂಟ್ರೆಸ್ಟೇ ಬರಲ್ಲ. ನಡಿ ಊರಲ್ಲಿ ತಗೊಂಬಿಡೋಣ, ಊರಲ್ಲಿ ತಗೊಂಬೋಣ ಅನ್ಸುತ್ತೆ. ಅದಕ್ಕೆ ಹೋಗಿ ಇಲ್ಲೇ ತಗೊಂಬರೋದು. ನಿಂಬೆಹಣ್ಣು ಎಷ್ಟಣ್ಣ? ನಿಂಬೆಹಣ್ಣು ನಿಂಬೆಹಣ್ಣು ಹಾಕ್ತೀವಿ. ಏನು ಹಸಿಮೆಣಸಿನ್ಕಾಯಿ ಕೊಟ್ಬಿಡಿ 1/4 kg. ಈರುಳ್ಳಿ ಎಷ್ಟಣ್ಣ? ಈರುಳ್ಳಿ 40. ₹200. ಹೋಗೋಣ. ಕ್ಯಾರೆಟು ಹಸಿಮೆಣಸಿನ್ಕಾಯಿ ತಗೊಂಡೆ ನೋಡಿ. ಇದೇ ಈರುಳ್ಳಿನ ಇಲ್ಲಿ ಹೊಸ ರೋಡಲ್ಲಿ ಕೇಳಿದ್ದಕ್ಕೆ ₹100ಗೆ 3 kg. ಅದೇ ಇಲ್ಲಿ ಒಂದು ಅರ್ಧ ಇದು 1 kgನೇ ₹40. ಇನ್ನು ₹20 ಎಕ್ಸ್ಟ್ರಾ ಅವ್ರು ಕೊಡೋದ್ರಲ್ಲಿ. ₹10, 2 ನಿಂಬೆಹಣ್ಣು, ₹5 1 ನಿಂಬೆಹಣ್ಣು. ಎಲ್ಲಾನು ಕಾಸ್ಟ್ಲಿನೇ ಹೋಗಪ್ಪ. ಅಲ್ಲೇ ತಗೊಂಡ್ಬಂದ್ಬಿಡ್ಬೇಕು ಅನ್ಸುತ್ತೆ ಒಂದೊಂದು ಟೈಮ್. ಇಲ್ಲೇನೋ ತಗೊಳ್ಲೇಬಾರ್ದು ಅನ್ಸುತ್ತೆ. ಆದ್ರೂ ಒಂದೊಂದು ಚಿಕ್ಕ ಚಿಕ್ಕ ಐಟಮ್ ಮಾಡ್ಬೋದಾಗ ಇಲ್ಲೇ ತಗೊಬೇಕು ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ತಗೊಂಡಾದ್ಮೇಲೆ ರೇಟ್ ಬಗ್ಗೆ ಮಾತಾಡಕ್ ಹೋಗಲ್ಲ. ಈ ಈರುಳ್ಳಿ ಎಲ್ಲ ಹೆಚ್ಕೊಳಕ್ ಒಂದು ಅರ್ಧ ಗಂಟೆ ಬೇಕು. ಈರುಳ್ಳಿ ಕ್ಯಾರೆಟು ಅಯ್ಯೋ, ಮತ್ತೆ ಇನ್ನೊಂದು ಮರ್ತೋದು. ಹುಣ್ಸೆಹಣ್ಣು ತರಬೇಕಾಗಿತ್ತು ಪಾನಿಗೆ, ಅದೇ ಮರ್ತೋಯ್ತು. ನನ್ನ ತಮ್ಮ ಬಂದ ತರ್ಸಿದ್ರೆ ಆಯಿತು. ಇವಾಗ ಈರುಳ್ಳಿ ಇದೆಲ್ಲ ಹಚ್ಕೊಳ್ಳೋಣ. ಈರುಳ್ಳಿ ಎಲ್ಲ ಹಚ್ಕೊಂಡು ಕ್ಯಾರೆಟ್ ಎಲ್ಲ ತುರ್ಕೊಂಡು ಆಮೇಲೆ ಸಿಗ್ತೀನಿ.